ರೈತ ಬಂಧುಗಳೇ, ನೀವು ಪ್ರತಿ ವರ್ಷ ಸಾವಿರಾರು ರೂಪಾಯಿ ಖರ್ಚು ಮಾಡಿ DAP, ಪೊಟ್ಯಾಶ್, ಯೂರಿಯಾ ಅಂತೆಲ್ಲ ಹಾಕ್ತೀರ. ಆದರೂ ಎಕ್ಸ್ಪೆಕ್ಟೆಡ್ ಈಲ್ಡ್ ಅಥವಾ ಫಸಲು ಎನ್ನುವಂಥದ್ದು ಬರ್ತಾ ಇಲ್ಲ ಅಲ್ವಾ? ಇವತ್ತು ನಾನು ನಿಮಗೆ ಬಹಳ ಪವರ್ಫುಲ್ ಆಗಿರೋ ಒಂದು ಸಾವಯವ ಮಿಶ್ರಣ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದು ಎಷ್ಟು ಪವರ್ಫುಲ್ ಅಂದರೆ ಇದರ ಎದುರುಗಡೆ ನಿಮ್ಮ ಯೂರಿಯಾ, ಪೊಟ್ಯಾಶ್, DAP ಎಲ್ಲವೂ ಶೂನ್ಯ ಅಂತಲೇ ಹೇಳ್ಬೋದು. ಇದು ಮಣ್ಣಿಗೆ ಜೀವ ಕೊಡುತ್ತದೆ, ಅದ್ರ ಜೊತೆ ಗಿಡಕ್ಕೆ ಕಂಪ್ಲೀಟ್ ನ್ಯೂಟ್ರಿಷನ್ ಕೊಡ್ತದೆ. ಹಾಗೆ ಇದನ್ನು ಮಾಡೋದು ಏನು ಭಾರಿ ಕಷ್ಟದ ಕೆಲಸ ಏನಲ್ಲ, ಬಹಳ ಸುಲಭವಾಗಿ ಮಾಡುವಂಥದ್ದು. ಹಾಗಾದರೆ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಸೊ ಮೊದಲಿಗೆ ನಾನಿಲ್ಲಿ ನಿಮಗೆ ಒಂದು ಸ್ಯಾಂಪಲ್ಗೆ ಹೇಗೆ ಮಾಡೋದಂತ ತಿಳಿಸಿಕೊಡೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇನೆ. ನೀವು ಇದೇ ಪ್ರಮಾಣವನ್ನು ನೋಡಿ ನಿಮಗೆ ಬೇಕಾದಷ್ಟನ್ನು ಮಾಡಿಕೊಳ್ಬೋದು. ಮೊದಲಿಗೆ ನಾನು ಒಂದು 10 ಲೀಟರ್ ಆಗುವಷ್ಟು ಶುದ್ಧ ನೀರನ್ನು ತಗೊಂಡಿದ್ದೇನೆ. ಯಾವುದೇ ಮಿಶ್ರಣಕ್ಕೆ ನೀರು ಎನ್ನುವಂಥದ್ದು ಬೇಸ್ ಅಥವಾ ಫೌಂಡೇಶನ್ ಇದ್ದ ಹಾಗೆ, ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯವೇ. ಇನ್ನು ಮೊದಲಿಗೆ ನಾನು ಇದಕ್ಕೆ ಆ್ಯಡ್ ಮಾಡುವುದೇನೆಂದರೆ ತಾಜಾ ಸಗಣಿ ನೀರು ಮತ್ತು ಗೋಮೂತ್ರ ಮಿಕ್ಸ್ ಆಗಿರುವ ನೀರನ್ನು ಈ ಶುದ್ಧ ನೀರಿಗೆ ಸೇರಿಸ್ತೇನೆ. ನಮ್ಮಲ್ಲಿ ಈ ಗೋಮೂತ್ರ ಮತ್ತು ಸಗಣಿ ನೀರು ಎರಡೂ ಕೂಡ ಮಿಕ್ಸ್ ಆಗಿರುವ ನೀರಿನ ಒಂದು ವ್ಯವಸ್ಥೆ ಇರೋದ್ರಿಂದ ನಾನು ಅದನ್ನೇ ಸೇರಿಸ್ತಾ ಇದ್ದೇನೆ. ನಿಮ್ಮಲ್ಲಿ ಈ ವ್ಯವಸ್ಥೆ ಇಲ್ಲ ಅಂದರೆ ನೀವು ಸಗಣಿನ ನೀರು ಮಾಡಿ ಹಾಗೆಯೇ ಗೋಮೂತ್ರವನ್ನು ಸೆಪ್ರೇಟ್ ಆಗಿ ಕೂಡ ಬಳಸ್ಬೋದಾಗಿದೆ. ನಾನಿಲ್ಲಿ ಸಗಣಿ ನೀರು ಮತ್ತು ಗೋಮೂತ್ರದ ಮಿಶ್ರಣ ಆಗಿರುವ 2-3 ಲೀಟರ್ ನೀರನ್ನು ಶುದ್ಧ ನೀರಿಗೆ ಹಾಕ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು, ಈ ರೀತಿ ಹಾಕಬೇಕಾಗ್ತದೆ. ಈ ಗೋಮಯ ಅಥವಾ ಸಗಣಿ ಕೇವಲ ಒಂದು ಗೊಬ್ಬರ ಅಂತ ಅಂದ್ಕೊಳ್ಬೇಡಿ. ಇದರಲ್ಲಿ ಏನಿದೆ ಅಂದರೆ ಲಕ್ಷಾಂತರ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅಂದರೆ ಮಣ್ಣಿಗೆ ಸಹಾಯ ಮಾಡುವ ಸೂಕ್ಷ್ಮ ಜೀವಿಗಳಿರ್ತದೆ. ಮೇಯ್ನ್ ಆಗಿ ಫಂಗೈ ಮತ್ತು ಆಕ್ಟಿನೋಮೈಸಿಟೀಸ್ ಅಂತ ಇದರಲ್ಲಿರುತ್ತೆ. ನೀವು ಈ ಸಗಣಿ ನೀರನ್ನು ಮಣ್ಣಿಗೆ ಹಾಕಿದ ಕ್ಷಣದಿಂದ ಮಣ್ಣಿನಲ್ಲಿ ಡೆಡ್ ಝೋನ್ ಅಂದರೆ ಮಣ್ಣು ಹಾಳಾಗಿದ್ದರೆ ಅದು ಜೀವ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಸಾಯಿಲ್ ಸ್ಟ್ರಕ್ಚರ್ ಲೂಸ್ ಆಗ್ತದೆ, ಅಂದರೆ ನಿಮಗೆ ಕೆಲವೊಮ್ಮೆ ಮಣ್ಣು ಗಟ್ಟಿಯಾದ ಹಾಗೆ ಏನೋ ಒಂಥರ ಕಲ್ಲು ಥರ ಆಗಿದೆ ಅನ್ನೋ ಅನುಭವ ಆಗಿರ್ತದೆ ನಿಮ್ಮ ಗದ್ದೆಗಳಲ್ಲೂ ಅಥವಾ ತೋಟಗಳಲ್ಲೂ. ಅದನ್ನೆಲ್ಲ ಈ ಸಗಣಿ ನೀರು ಸರಿ ಮಾಡ್ತದೆ. ಅಂದರೆ ಹಾರ್ಡ್ ಸಾಯಿಲನ್ನು ಸಾಫ್ಟ್ ಮಾಡುವಲ್ಲಿ ಇದು ಸಹಾಯ ಮಾಡುತ್ತೆ. ಅದ್ರ ಜೊತೆ ರೂಟ್ಸ್ ಈಸಿಲಿ ಪೆನೆಟ್ರೇಟ್ ಆಗ್ತವೆ. ಅಂದರೆ ಈ ಸಗಣಿ ನೀರು ಉಪಯೋಗಿಸುವುದರಿಂದ ನಿಮ್ಮ ಯಾವುದೇ ಬೆಳೆಯ ಗಿಡದ ಬೇರು ಮಣ್ಣಿನಲ್ಲಿ ಸರಿಯಾಗಿ ಹರಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಈ ಗೋಮಯ ಅಥವಾ ಸಗಣಿ ಅನ್ನೋದು ಒಂದು ಫರ್ಟಿಲೈಸರ್ ಅಲ್ಲ, ಬದಲಾಗಿದ್ದು ಸಾಯಿಲ್ಗೆ ಲೈಫ್ ಇಂಜೆಕ್ಷನ್ ಥರ ಅಂತಾನೆ ಹೇಳ್ಬೋದು. ಇನ್ನೊಂದು ಗೋಮೂತ್ರ. ನಾನೀಗ ಏನು ಆ್ಯಡ್ ಮಾಡಿದ್ದೇನೆ ಅದೇ ಮಿಶ್ರಣದಲ್ಲಿ ಗೋಮೂತ್ರ ಕೂಡ ಇತ್ತು. ಹಾಗಾಗಿ ನಿಮಗೆ ಏನಾದರೂ ಈ ರೀತಿಯ ವ್ಯವಸ್ಥೆ ಇಲ್ಲ ಅಂದರೆ ಗೋಮೂತ್ರವನ್ನು ಸೆಪ್ರೇಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಈ ಗೋಮೂತ್ರದ ಪವರನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ಏನಿದೆ ಅಂದರೆ ನೈಟ್ರೋಜನ್, ಯೂರಿಯಲ್ಲಿ ಏನಿರ್ತದೆ ಅದು ಜಾಸ್ತಿಯಾಗಿ ಇದರಲ್ಲಿ ಇರುತ್ತೆ. ಅಂದರೆ ಯೂರಿಯಾದಲ್ಲಿ ನೈಟ್ರೋಜನ್ನೇ ಇರುವಂಥದ್ದು, ಇದರಲ್ಲಿ ಕೂಡ ನೈಟ್ರೋಜನ್ ಇದೆ. ಅದರ ಜೊತೆ ಎನ್ಸೈಮ್ಸ್, ಆ್ಯಂಟೈ ಫಂಗಲ್ ಕಾಂಪೌಂಡ್ಸ್ ಅಂದರೆ ಫಂಗಸ್ ಎಲ್ಲ ಅಂದರೆ ಮಣ್ಣಿನಲ್ಲಿ ಬೆಳವಣಿಗೆ ಆಗಲಿಕ್ಕೆ ಇದು ಬಿಡಲ್ಲ. ಅಂದರೆ ಬೇರುಕೊಳೆ ರೋಗದಂಥ ಕಾಯಿಲೆ ವಿರುದ್ಧ ಹೋರಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಈ ಗೋಮೂತ್ರದ ಮೇಯ್ನ್ ಕೆಲಸ ಏನಂತ ನೋಡೋದಾದರೆ ಮೇಯ್ನ್ ಆಗಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಕಂಟ್ರೋಲ್. ನಾನು ಹೇಳಿದ ಹಾಗೆ ಮಣ್ಣಿನಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಇದು ಕೊಲ್ತದೆ. ಅದರ ಜೊತೆ ಫಂಗಸ್ ಬೆಳವಣಿಗೆನ ಕಡಿಮೆ ಮಾಡುತ್ತೆ. ಈ ಮಣ್ಣಿನಲ್ಲಿ ಕೆಲವೊಮ್ಮೆ ಫಂಗಸ್ ಎನ್ನುವಂಥದ್ದು ಬೆಳವಣಿಗೆ ಆಗುತ್ತೆ. ಇದು ನಿಮ್ಮ ಗಿಡಗಳ ಬೇರನ್ನು ಕೊಳೆಸ್ತದೆ. ಈ ರೀತಿಯ ತೊಂದರೆಗಳಿಂದ ಈ ಗೋಮೂತ್ರ ಎನ್ನುವಂಥದ್ದು ಹೋರಾಡಿ ಮಣ್ಣನ್ನು ಸೆಕ್ಯೂರ್ ಮಾಡ್ತದೆ. ಹಾಗೆ ಪ್ಲಾಂಟ್ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ತದೆ. ನೀವು ಕೆಮಿಕಲ್ ಯೂರಿಯಾ ಹಾಕುವ ಅವಶ್ಯಕತೆನೇ ಬರಲ್ಲ ಇದನ್ನು ಹಾಕ್ತೀರಾ ಅಂದರೆ, ಯಾಕಂದರೆ ನ್ಯಾಚುರಲ್ ನೈಟ್ರೋಜನ್ ಆಲ್ರೆಡಿ ಇದರಲ್ಲಿ ಇರುತ್ತೆ. ಈ ಗೋಮೂತ್ರ ಸೇರಿಸಿದ ಮೇಲೆ ಈ ಮಿಶ್ರಣ ಅನ್ನುವಂಥದ್ದು, ಈ ನಾನೀಗ ಏನು ಮಿಶ್ರಣ ಮಾಡ್ತಾ ಇದ್ದೇನೆ, ಈ ಮಿಶ್ರಣ ಗೋಮೂತ್ರ ಸೇರಿಸಿದ ಆದಮೇಲೆ ಬರೀ ಫರ್ಟಿಲೈಸರ್ ಅಲ್ಲದೆ ಪೆಸ್ಟಿಸೈಡ್ ಅಂದರೆ ಈ ಕೀಟನಾಶಕದ ಥರ ಕೂಡ ಈ ಮಿಶ್ರಣ ಕೆಲಸ ಮಾಡುತ್ತೆ. ಇನ್ನೊಂದು ಮೇನ್ ವಸ್ತುವನ್ನು ಇದಕ್ಕೆ ಆ್ಯಡ್ ಮಾಡೋಣ ಈ ಮಿಶ್ರಣಕ್ಕೆ. ಅದೇನೆಂದರೆ ಕಡಲೆ ಹಿಟ್ಟು. ನಾನಿಲ್ಲಿ 500 ಗ್ರಾಮ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ನೀವು ಯಾವುದೇ ಒಳ್ಳೆಯ ಕಂಪನಿಯ ಯಾವುದೇ ಕಡಲೆ ಹಿಟ್ಟನ್ನು ಕೂಡ ತಗೊಳ್ಬೋದು. ಇದು ಒಂಥರ ಈ ಕಡಲೆ ಹಿಟ್ಟು ಎನ್ನುವಂಥದ್ದು ಗ್ರೋತ್ ಇಂಜಿನ್ ಇದ್ದ ಹಾಗೆ. ಇದರಲ್ಲಿ ನೈಟ್ರೋಜನ್, ಪ್ರೋಟೀನ್ ಎರಡು ಸಹ ಇರ್ತದೆ. ಈ ಇಂಗ್ರೀಡಿಯೆಂಟ್, ಈ ಕಡಲೆ ಹಿಟ್ಟು ಎನ್ನುವಂಥದ್ದು ಒಂದು ಗಿಡದ ಬೆಳವಣಿಗೆಗೆ ಬ್ಯಾಕ್ ಬೋನ್. ಇದರಲ್ಲಿ ಪ್ರೋಟೀನ್, ಅಮಿನೋ ಆ್ಯಸಿಡ್, ನೈಟ್ರೋಜನ್ ಎಲ್ಲ ಇರುತ್ತೆ. ಇದರ ಮೇನ್ ಕೆಲಸ ಏನಂದರೆ ಕ್ಲೋರೋಫಿಲ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡುವಂಥದ್ದು. ಲೀವ್ಸ್ ಥಿಕ್ ಆ್ಯಂಡ್ ಗ್ರೀನ್ ಆಗ್ತವೆ, ಅಂದರೆ ಗಿಡದ ಎಲೆ ಮತ್ತು ಕಾಂಡ ಎಲ್ಲ ದಷ್ಟಪುಷ್ಟ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ವೆಜಿಟೇಟಿವ್ ಗ್ರೋತ್ ಅಂದರೆ ಬೆಳವಣಿಗೆನ ಫಾಸ್ಟ್ ಮಾಡ್ತದೆ ಇದು. ನೀವು ಯೂರಿಯಾ ಹಾಕೋದು ಲೀವ್ಸ್ ಗ್ರೋತ್ ಅಥವಾ
ಒಳ್ಳೆಯ ಬೆಳವಣಿಗೆಗಾಗಿ ಇಲ್ಲಿ ನ್ಯಾಚುರಲ್ ಆಗಿ ಆ ಕೆಲಸ ಎನ್ನುವಂಥದ್ದು ಆಗ್ತದೆ. ಈಗ ಇನ್ನೊಂದು ಮುಖ್ಯ ವಸ್ತುವನ್ನ ಆ್ಯಡ್ ಮಾಡೋಣ. ಅದ್ಯಾವುದು ಅಂದರೆ ಬೆಲ್ಲ. ಇದನ್ನು ನಾನು ಅರ್ಧ kg ತಗೊಂಡಿದ್ದೇನೆ. ಆ್ಯಕ್ಚುಲಿ ಲಿಕ್ವಿಡ್ ಅಥವಾ ದ್ರವ ಬೆಲ್ಲ ತಗೊಂಡ್ರೆ ಒಳ್ಳೆಯದು. ನನಗೆ ಅದು ನ್ಯಾಚುರಲ್ ಆಗಿರುವ ದ್ರವ ಬೆಲ್ಲ ಸಿಗಲೇ ಇಲ್ಲ. ಆ ಕಾರಣದಿಂದ ಈ ಮಾಮೂಲಿ ಬೆಲ್ಲವನ್ನೇ ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಗೇನಾದರೂ ಶುದ್ಧ ದ್ರವ ಬೆಲ್ಲ ಸಿಕ್ಕಿದ್ರೆ ಅದನ್ನೇ ಯೂಸ್ ಮಾಡಿ. ಇದು ತುಂಬ ಕ್ರೂಷಿಯಲ್ ಸ್ಟೆಪ್. ಯಾಕಂದರೆ ಬೆಲ್ಲ ಬಳಸೋದ್ರಿಂದ ಮೈಕ್ರೋಬ್ಸ್ಗೆ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ. ಅಂದರೆ ಮಣ್ಣಿನಲ್ಲಿರುವ ಕೆಲವೊಂದು ಮಣ್ಣಿಗೆ ಸಹಾಯ ಮಾಡುವ ಕೀಟಗಳಿಗೆ ಅಂದರೆ ಕೀಟಾಣುಗಳಿಗೆ ತಕ್ಷಣ ಎನರ್ಜಿ ಇದು ಕೊಡುತ್ತೆ. ಹಾಗೆಯೇ ಇನ್ನೊಂದು ಕಾರ್ಬನ್ ಸೋರ್ಸ್. ಇದು ಈ ಮಣ್ಣಿಗೆ ಬಿಗ್ಗೆಸ್ಟ್ ಕಾರ್ಬನ್ ಸೋರ್ಸ್ ಈ ಬೆಲ್ಲ. ಮತ್ತು ಫರ್ಮೆಂಟೇಷನ್ ಅಂದರೆ ಈ ಹುದುಗುವಿಕೆ ಅಂತ ಏನು ಹೇಳ್ತಾರೆ ಅದನ್ನು ಸ್ಪೀಡ್ ಅಥವಾ ಇನ್ಕ್ರೀಸ್ ಮಾಡುವಲ್ಲಿ ಇದು ಸಹಾಯ ಮಾಡುತ್ತೆ. ಈ ಬೆಲ್ಲ ಈ ಮಿಶ್ರಣಕ್ಕೆ ಆ್ಯಡ್ ಮಾಡೋದ್ರಿಂದ ಈ ಮಿಶ್ರಣದ ಒಳಗೆ ಇರುವ ಒಂದು ವಸ್ತು ಏನಾಗ್ತದೆ ಅಂದರೆ ಈ ಸಗಣಿ ಅಲ್ಲಿರುವ ಬ್ಯಾಕ್ಟೀರಿಯಾ ಬೆಲ್ಲ ಸಿಕ್ಕಿದ ಮೇಲೆ ಎಕ್ಸ್ಪ್ಲೋಸಿವ್ ಅಂದರೆ ಸ್ಫೋಟ ಆಗಿ ಮಲ್ಟಿಪ್ಲೈ ಆಗುತ್ತೆ. ಮೈಕ್ರೋಬಿಯಲ್ ಪಾಪ್ಯುಲೇಷನ್ ಸಾವಿರಾರು ಪಟ್ಟು ಹೆಚ್ಚಾಗ್ತದೆ. ಈ ಬೆಲ್ಲ ಹಾಕಿದ ಮೇಲೆ ಈ ಮಿಶ್ರಣ ಎನ್ನುವಂಥದ್ದು ಜೀವಂತ ಆಗೋದು ಇಲ್ಲಿಂದಲೇ ಅಂತ ಹೇಳ್ಬೋದು. ಆ ಕಾರಣದಿಂದ ಬೆಲ್ಲ ಎನ್ನುವಂಥದ್ದು ಈ ಮಿಶ್ರಣಕ್ಕೆ ಬಹುಮುಖ್ಯವಾಗಿರುವಂಥದ್ದು. ಈಗ ಇನ್ನೊಂದು ವಸ್ತು ಇದೆ. ಈ ವಸ್ತು ಈ ಮಿಶ್ರಣದಲ್ಲೇ ಅತಿಯಾಗಿ ಕೆಲಸ ಮಾಡುವ ಒಂದು ವಸ್ತು. ಅದು ಯಾವುದಂದ್ರೆ ಮೊಸರು. ಈ ಮಿಶ್ರಣಕ್ಕೆ ಈ ಮೊಸರನ್ನ ಸೇರಿಸುವುದು ಅತ್ಯಗತ್ಯ. ನಾನಿಲ್ಲಿ 500 ಗ್ರಾಮ್ ಮೊಸರನ್ನ ಈ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೇನೆ. ಮೊಸರು ಅಂದರೆ ಇದೊಂದು ಸಿಂಪಲ್ ಇಂಗ್ರೀಡಿಯೆಂಟ್ ಅಲ್ಲ. ಕೃಷಿಯಲ್ಲಿ ಮೊಸರಿಗೆ ಬಹಳ ಮಹತ್ವ ಇದೆ. ಇದರಲ್ಲಿ ಲ್ಯಾಕ್ಟೋಬ್ಯಾಸಿಲ್ಲಸ್ ಅನ್ನುವ ಬ್ಯಾಕ್ಟೀರಿಯಾ ಇರುತ್ತೆ, ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ. ಮತ್ತು ಈ ಮೊಸರಿನ ಕೆಲಸ ಈ ಮಿಶ್ರಣದಲ್ಲಿ ಏನಂದರೆ ಸಾಯಿಲ್ pH ಬ್ಯಾಲೆನ್ಸ್ ಮಾಡುತ್ತೆ. ಯಾವುದೇ ಮಣ್ಣಿಗೆ ಕೂಡ pH ಬ್ಯಾಲೆನ್ಸ್ ಎನ್ನುವುದು ಬಹಳ ಮುಖ್ಯವಾಗಿರುವಂಥದ್ದು. ಈ ಮೊಸರು ಈ ಕೆಲಸವನ್ನು ಮಾಡುತ್ತೆ. ಇನ್ನು ಬ್ಯಾಡ್ ಮೈಕ್ರೋಬ್ಸ್ ಅಥವಾ ಮಣ್ಣಿನಲ್ಲಿರುವ ಕೆಟ್ಟ ಕೀಟಗಳನ್ನು ಇದು ಸಪ್ರೆಸ್ ಅಥವಾ ಕಡಿಮೆ ಮಾಡುತ್ತೆ. ನ್ಯೂಟ್ರಿಯೆಂಟ್ಸ್ ಬ್ರೇಕ್ ಡೌನ್ ಮಾಡಿ ಪ್ಲಾಂಟ್ಗೆ ಅವೈಲೇಬಲ್ ಮಾಡುತ್ತದೆ. ಅಂದರೆ ನೀವು ಏನು ಹಾಕ್ತೀರಾ, ನೀವು ಏನೇ ನ್ಯೂಟ್ರಿಯೆಂಟ್ಸನ್ನು ಮಣ್ಣಿಗೆ ಹಾಕಿ ಅಥವಾ ಪೋಷಕಾಂಶಗಳನ್ನು ಮಣ್ಣಿಗೆ ಹಾಕಿ ಆ ಮಣ್ಣಿಗೆ ಕೊಡುವಲ್ಲಿ ಒಂದು ಸಹಾಯ ಮಾಡುವ ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಈ ಮೊಸರು ಎನ್ನುವಂಥದ್ದು ಆ ಕೆಲಸವನ್ನು ಮಾಡುತ್ತೆ. ಮಣ್ಣಿನಲ್ಲಿ ನ್ಯೂಟ್ರಿಯೆಂಟ್ಸ್ ಇದ್ದರೂ ಕೂಡ ಅದನ್ನು ಗಿಡ ತೆಗೆದುಕೊಳ್ಳುವುದಿಲ್ಲ ಎಲ್ಲ ಸಂದರ್ಭದಲ್ಲೂ. ಯಾಕಂದರೆ ಅದು ಲಾಕ್ ಫಾರ್ಮ್ನಲ್ಲಿ ಇರುತ್ತದೆ. ಮೊಸರು ಅದನ್ನು ಅನ್ಲಾಕ್ ಮಾಡುತ್ತೆ, ಅಂದರೆ ಬೀಗವನ್ನು ತೆಗೆದ ಹಾಗೆ ನ್ಯೂಟ್ರಿಯೆಂಟ್ಸ್ ತಗೊಳ್ಳಿ ಅಂತ. ಇದು ಸಾಯಿಲ್ ಡೈಜೆಷನ್ ಸಿಸ್ಟಮ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಮನುಷ್ಯನಿಗೆ ಹೇಗೆ ಜೀವನ ಕ್ರಿಯೆ ಅಂದರೆ ಜೀರ್ಣಕ್ರಿಯೆ ಎನ್ನುವಂಥದ್ದು ಮುಖ್ಯವೋ ಹಾಗೇನೆ ಮಣ್ಣಿಗೆ ಸಹ ಒಂದು ಜೀರ್ಣಶಕ್ತಿ ಇರಬೇಕಾಗತ್ತೆ. ಈ ಮೊಸರು ಮಣ್ಣಿನ ಡೈಜೆಷನ್ ಅಥವಾ ಜೀರ್ಣಕ್ರಿಯೆಗೆ ಸಹಾಯ ಮಾಡಿ. ಈಗ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಿಂದ ಒಂದು ಬಹಳ ಪವರ್ಫುಲ್ ಮಿಶ್ರಣ ರೆಡಿ ಆಗುತ್ತೆ. ಇದನ್ನು ನೀವು ನಿಮ್ಮ ಯಾವುದೇ ಬೆಳೆಗಳಲ್ಲಿ ಕೂಡ ಬಳಸ್ಬೋದು. ಅಡಿಕೆ ಇರ್ಬೋದು, ತೆಂಗು, ಬಾಳೆ, ಯಾವುದೇ ತರಕಾರಿ ಅಥವಾ ಹಣ್ಣಿನ ಗಿಡಗಳಲ್ಲಿ ಕೂಡ ಇದನ್ನು ಬಳಸ್ಬೋದು. ಹಾಗೆಯೇ ಈ ಮಿಶ್ರಣ ತಯಾರಿಸಿ ಕನಿಷ್ಠ 5 ರಿಂದ 10 ದಿನ ಫರ್ಮೆಂಟೇಷನ್ ಅಂದರೆ ಕೊಳಿಲಿಕ್ಕೆ ಬಿಡಿ. ಹಾಗೆಯೇ ಪೂರ್ತಿ ಬಾಯಿ ಮುಚ್ಚಿ ಇಡಬೇಡಿ, ಅರ್ಧ ಬಾಯಿ ಮುಚ್ಚಿ ಇಡಿ. ಅಂದರೆ ಲಿಡ್ಡನ್ನು ಫುಲ್ ಕ್ಲೋಸ್ ಮಾಡಿ ಇಡಬೇಡಿ. ಒಂದು ಸ್ವಲ್ಪ ಗ್ಯಾಪನ್ನು ಬಿಟ್ಟು ಈ ರೀತಿಯಾಗಿ ಕ್ಲೋಸ್ ಮಾಡಿ. ಮತ್ತು ಈ ಮಿಶ್ರಣ ಬಳಸುವಾಗ ನಾನೇನು 10 ಲೀಟರ್ ಮಿಶ್ರಣ ಮಾಡಿದ್ದೇನೆ, ಹಾಗೆಯೇ ಡೈರೆಕ್ಟ್ ಯೂಸ್ ಮಾಡಲ್ಲ. ಇದನ್ನು ಬದಲಾಗಿ ಒಂದು 10-15 ದಿನ ಕೊಳೆಸಿ ಅದಾದ ನಂತರ ಇದಕ್ಕೆ ಯೂಸ್ ಮಾಡಲಿಕ್ಕಿದ್ರೆ ಮುಂಚೆ 30 ರಿಂದ 40 ಲೀಟರ್ ನೀರು ಮಿಕ್ಸ್ ಮಾಡಿ ಆಮೇಲೆ ಯೂಸ್ ಮಾಡುವಂಥದ್ದು. ಹಾಗೆಯೇ ಡೈರೆಕ್ಟ್ ಮಣ್ಣಿಗೆ ಹಾಕ್ಬೋದು ಇದನ್ನು, ಅಥವಾ ನೀವು ಸ್ಪ್ರೇ ಕೂಡ ಮಾಡ್ಬೋದು. ಬಟ್ ಡೈರೆಕ್ಟ್ ಮಣ್ಣಿಗೆ ಹಾಕಿದರೆ ತುಂಬ ಒಳ್ಳೆಯದು. ಇದಿಷ್ಟು ಒಂದು ಬಹಳ ಪವರ್ಫುಲ್ ಆಗಿರುವ ಸಾವಯವ ಮಿಶ್ರಣ ತಯಾರಿಸೋ ಕುರಿತಾದ ಒಂದು ಮಾಹಿತಿ. ಈ ಮಿಶ್ರಣವನ್ನು ಖಂಡಿತವಾಗಿ ಟ್ರೈ ಮಾಡಿ. ಇದನ್ನು ಬಳಸುವುದರಿಂದ ಮಣ್ಣಿಗೆ ಜೀವ ಬರುವಂಥದ್ದು ಗ್ಯಾರಂಟಿ. ಇದಿಷ್ಟು ಇವತ್ತಿನ ಮಾಹಿತಿ. ಇನ್ನಷ್ಟು ಕೃಷಿ ಮಾಹಿತಿಯೊಂದಿಗೆ ಬರ್ತೇನೆ. ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.